ಹಿರಿಯ ನಾಯಕರು ಪ್ರಮುಖರು ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಪಕ್ಷ ಕಟ್ಟುವಂಥ ಕೆಲಸ ಇದೆ. ವೈಯಕ್ತಿಕವಾಗಿ ನನ್ನ ಭಾಳ ಹಳೆಯ ಸ್ನೇಹಿತರು, ನಾವು ಒಂದು ಬಾರಿ ಪ್ರತಿಸ್ಪರ್ಧಿಯಾಗಿದ್ವಿ. ಆದರೆ ನಮ್ಮ ಸ್ನೇಹಕ್ಕೆ ಎಂದೂ ಕೂಡ ತೊಂದರೆ ಬಂದಿರಲಿಲ್ಲ. ಅಗದಿ ಸ್ಪೋರ್ಟಿಂಗ್ ಆಗಿ ಸ್ಪರ್ಧೆ ಮಾಡಿದ್ವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಿಗೆ ಭಾರತೀಯ ಜನಸಂಘ ಮತ್ತು ಜನತಾ ಪಾರ್ಟಿಯ ಅತ್ಯಂತ ಅನ್ಯೋನ್ಯವಾಗಿರುವಂಥ ಒಂದು ಹಳೆಯ ಸಂಬಂಧ ಇದೆ. ಪಕ್ಷ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಥರದ ನಿರ್ಣಯಗಳನ್ನು ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೆಲವು ತೀರ್ಮಾನಗಳನ್ನು, ಸ್ಥಾಪಿತವಾಗಿರುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಕೆಲವು ತೀರ್ಮಾನಗಳನ್ನು ನರೇಂದ್ರ ಮೋದಿಜಿ ಮಾಡ್ಕೊಂಡು ಬಂದಿದ್ದಾರೆ. ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ಇದೇ ಸರಣಿಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಂಥ ಯಡಿಯೂರಪ್ಪನವರು ನಮಗೆಲ್ಲರಿಗೂ ಕೂಡ ಕೆಲವು ಆದರ್ಶಗಳನ್ನು ಕೂಡ ಹಾಕಿದ್ದಾರೆ. ನರೇಂದ್ರ ಮೋದಿಯವರ ಚಿಂತನೆ ಮತ್ತು ಯಡಿಯೂರಪ್ಪನವರ ನಡೆ ನಮಗೆ ಆದರ್ಶವಾಗಿದೆ. ಅವರು ಮುಖ್ಯಮಂತ್ರಿ ಇದ್ದಾಗಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮತ್ತು ನನಗೆ ಚುನಾವಣೆಯ ರಾಜಕಾರಣದಿಂದನೂ ದೂರ ಇರ್ತೀನಿ ಅಂಥೇಳಿ ವಿಧಾನಸಭೆಯಲ್ಲಿ ಘೋಷಣೆಯನ್ನು ಮಾಡಿ ಅವರು ಒಪ್ಕೊಂಡ್ರು. ಅವರ ಸುಪುತ್ರರಿಗೆ ಇವತ್ತು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲು ಪಕ್ಷ ಅವಕಾಶ ಕೊಟ್ಟಿದೆ. ಅದೇ ರೀತಿ ಈಶ್ವರಪ್ಪನವರ ಕೂಡ ನಾನು ಚುನಾವಣೆ ರಾಜಕೀಯದಿಂದ ಹಿಂಸೆ ಅವರು ಭಾಳ ಹಿರಿಯ ನಾಯಕ, 40 ವರ್ಷ ಪಕ್ಷ ಕಟ್ಟಿದ್ರು. ಇಲ್ಲಿ ಅದೇ ಥರ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಅನುಭವ ಮತ್ತು ಅವರ ಪಕ್ಷದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಗಮನಿಸಿ ಇದಕ್ಕಿಂತ ದೊಡ್ಡ ಹುದ್ದೆಯನ್ನು ದಿಲ್ಲಿ ಮಟ್ಟದಲ್ಲಿ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಮತ್ತು ನಾವು ಹೇಳಿದ್ದೀವಿ. ಅವರ ಗೌರವಯುತವಾಗಿ ಅವ್ರ ತಕ್ಕಾಗಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ನಡ್ಡಾಜಿಯವರು ಹೇಳಿದ್ದಾರೆ. ಇನ್ನು ಅಮಿತ್ ಶಾಜಿಯವರು ಮಾತನಾಡಿದ್ದಾರೆ. ನಾವು ಕೂಡ ರಾತ್ರಿ ಹೋಗಿ ಮಾತನಾಡಿದ್ದೇವೆ. ಒಂದು, ಅವರಿಗೆ ಗೌರವಾನ್ವಿತ ಹೆಚ್ಚಿನ ಸ್ಥಾನವನ್ನು ಮೇಲೆ ಕೊಡುವಂಥದ್ದು. ಎರಡನೇದು, ಅವ್ರು ಯಾರು ಹೇಳ್ತಾರೆ ಅವರಿಗೆ, ಅವರಿಗೆ ಕುಟುಂಬದಲ್ಲಿ ಹೇಳಿ ಅಥವಾ ಹೊರಗಡೆ ಹೇಳಿ ಅವರಿಗೆ ಈ ಅವರ ಕ್ಷೇತ್ರದ ಸ್ಥಾನವನ್ನು ಕೊಡಬೇಕನ್ನುವಂಥ ವಿಚಾರವನ್ನೆಲ್ಲ ಹೇಳಿದ್ರು. ಆದಾಗ್ಯೂ ಕೂಡ ಅವರು ತೀರ್ಮಾನವನ್ನು ಮಾಡಿ ಶಾಸಕ ಸ್ಥಾನ ರಾಜೀನಾಮೆ, BJP ರಾಜೀನಾಮೆ ಕೊಡುವಂಥ ತೀರ್ಮಾನ ಮಾಡಿದ್ದಾರೆ. ಇದು ಭಾಳ ನಮಗೆ ಒಂದು ರೀತಿಯಲ್ಲಿ ನಮಗೆಲ್ಲ ಪಕ್ಷದ ಆದರ್ಶಗಳನ್ನು ಹೇಳಿಕೊಟ್ಟರು ಅವರು. ನಮಗೆ ಭಾಳ ಕಸಿವಿಸಿ ಆಗ್ತಾಯಿದೆ ಮತ್ತು ನೋವು ಉಂಟಾಗ್ತದೆ ಈ ಬೆಳವಣಿಗೆಗಳೆಲ್ಲ ನೋಡಿ. ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಭಾರತೀಯ ಜನತಾ ಪಕ್ಷ ಎಲ್ಲ ಸಮುದಾಯಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಿದೆ. ಸಾಮಾಜಿಕ ಸಮೀಕರಣವನ್ನು ಮಾಡಿ ಹಲವಾರು ವರ್ಷದ ಸಾಮಾಜಿಕ ಬೇಡಿಕೆಗಳನ್ನು ಈಡೇರಿಸಿ ದೀನ ದಲಿತರಿಗೆ, ಹಿಂದುಳಿದ ವರ್ಗದವರಿಗೆ, ರೈತಾಪಿ ವರ್ಗ, ಲಿಂಗಾಯತ ಒಕ್ಕಲಿಗ ವರ್ಗದವರಿಗೆ ಕೂಡ ನ್ಯಾಯ ಕೊಡುವಂಥ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇವತ್ತು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಹೇಳಬೇಕಾದ್ರೆ ಅದು ಕಲ್ಯಾಣ ಕರ್ನಾಟಕ ಇರ್ಬೋದು, ಕಿತ್ತೂರು ಕರ್ನಾಟಕ, ಇದರ ಅಭಿವೃದ್ಧಿ ಯಾವತ್ತಾದರೂ ಆಗಬೇಕಾದ್ರೆ ಅದು BJPಯಿಂದ ಮಾತ್ರ ಸಾಧ್ಯ. ಅದಕ್ಕೆ ಕಾರಣ BJP ಉತ್ತರ ಕರ್ನಾಟಕಕ್ಕೆ ಭಾಳಷ್ಟು ಮಹತ್ವವನ್ನು ಕೊಟ್ಟಿದೆ ಮತ್ತು ನಾಯಕತ್ವ ಕೂಡ ಇಲ್ಲೇ ಇರೋದ್ರಿಂದ ಇವತ್ತು ಲಿಂಗಾಯತ ಸಮುದಾಯಕ್ಕೆ ಅತಿ ಹೆಚ್ಚು ಸೀಟುಗಳನ್ನು ಕೊಟ್ಟಿರುವಂಥದ್ದು ನಮ್ಮ BJP ಪಕ್ಷ. ಇದರ ಪೂರ್ವದಲ್ಲಿಯೂ ಕೂಡ ಕಳೆದ ಬಾರಿನೂ ಕೂಡ ಅತಿ ಹೆಚ್ಚು ಸೀಟುಗಳನ್ನು ಕೊಟ್ಟಿತ್ತು. ಅತಿ ಹೆಚ್ಚು ಮಂತ್ರಿ ಸ್ಥಾನವನ್ನು ನಮ್ಮ BJP ಪಕ್ಷ ಸಂಪುಟದಲ್ಲಿ ಕೊಟ್ಟಿದೆ. ಮತ್ತು ಈಗ ಸನ್ಮಾನ್ಯ ಯಡಿಯೂರಪ್ಪನವರ ನಾಯಕತ್ವದಲ್ಲಿ ಮೊದಲೇ ಹಂತದ ನಾಯಕತ್ವ ಬೆಳೆದು ನಿಂತಿದೆ. ಮತ್ತು ಪಕ್ಷ ನನಗೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು
ಕೊಟ್ಟು ಈ ರಾಜ್ಯದ ಸೇವೆ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಈಗ ಎರಡನೇ ಪೀಳಿಗೆ ಲಿಂಗಾಯತ ಸಮುದಾಯದಲ್ಲೂ ಕೂಡ ಬೆಳೆದು ನಿಂತಿದೆ. ಅದು ಸಿ ಪಾಟೀಲ್ ಇರ್ಬೋದು, ನಮ್ಮ ಮುರುಗೇಶ್ ನಿರಾಣಿಯವರು ಇರ್ಬೋದು, ಸೋಮಣ್ಣವರು ಇರ್ಬೋದು, ಬಸವರಾಜ ಪಾಟೀಲ್ ಯತ್ನಾಳ್ ಅವರು ಇರ್ಬೋದು, ಅಲ್ಲಿ ಅಪ್ಪುಗೌಡ ಪಾಟೀಲ್ ಗುಲ್ಬರ್ಗದಲ್ಲಿ ಇರ್ಬೋದು, ಹಲವಾರು ಜನರಿಗೆ ಇವತ್ತು, ಆಮೇಲೆ ನಮ್ಮ ಶ್ರೀಮತಿ ಶಶಿಕಲಾ ಜೊಲ್ಲೆಯವರು ಇರ್ಬೋದು, ಹೇಳಿದ್ದೀನಿ ಯಾಕೆ ಎಲ್ಲರಿಗೂ ಕೂಡ ಇವತ್ತು ಎಲ್ಲ ಪ್ರದೇಶದಲ್ಲೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದೆ. ಹೀಗಿರುವಾಗ ಮತ್ತು ಇನ್ನೊಂದು ಪ್ರಶ್ನೆ, ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಯಾರಂದರೆ ಎರಡು ಹೆಸರು ಬರ್ತವೆ. JDSನಲ್ಲಿ ಯಾರ ಹೆಸರು ಅಂದರೆ ಕುಮಾರಸ್ವಾಮಿ ಹೆಸರು. ಇವತ್ತು ಈ ಭಾಗ ಉತ್ತರ ಕರ್ನಾಟಕ ನಾಯಕತ್ವ, ವಿಶೇಷವಾಗಿ ರೈತಾಪಿ ವರ್ಗಕ್ಕೆ ಲಿಂಗಾಯತ ಒಕ್ಕಲಿಗ ಇರ್ಬೋದು, ಇನ್ನೊಂದಿರ್ಬೋದು, ನಾಯಕತ್ವ ನಮ್ಮ ಪಕ್ಷದಲ್ಲಿ ಯಾರಿದೆ ಅಂದರೆ ಯಡಿಯೂರಪ್ಪನವ್ರದ್ದು.